ಎಲ್ಲರಿಗೂ ನಮಸ್ಕಾರ. ಸೇಡಂ ಹತ್ತಿರ ಬೀರನಹಳ್ಳಿಯಲ್ಲಿ ಜನವರಿ 29ನೇ ತಾರೀಕಿನಿಂದ ಫೆಬ್ರವರಿ 6ನೇ ತಾರೀಕುವರೆಗೂ ಭಾರತೀಯ ಸಾಂಸ್ಕೃತಿಕ ಉತ್ಸವ ಕಾರ್ಯ ನಡೆಯಲಿದೆ. ಕೊತ್ತಲು ಬಸವೇಶ್ವರ ಶಿಕ್ಷಣ ಸಮಿತಿ ವತಿಯಿಂದ ಸ್ವರ್ಣ ಜಯಂತಿಯೊಂದಿಗೆ ಈ ಸಾಂಸ್ಕೃತಿಕ ಉತ್ಸವ ನಡೆಯಲಿದೆ. ಇದು ಒಂದು ದೊಡ್ಡ ಹೆಮ್ಮೆಯ ವಿಷಯ ನಮಗೆಲ್ಲರಿಗೂ. ಈ ಸಂಭ್ರಮದಲ್ಲಿ ಲಕ್ಷಾಂತರ ಜನರು ಪಾಲ್ಗೊಳ್ಳಲಿದ್ದಾರೆ. ಅದರಲ್ಲಿ ನಮಗೆ ಈ ಉತ್ಸವದಲ್ಲಿ ಮಾತೃ ಸಮ್ಮೇಳನ ಇದೆ, ಶೈಕ್ಷಣಿಕ ಸಮ್ಮೇಳನ, ಯುವ ಸಮ್ಮೇಳನ, ಗ್ರಾಮ ಕೃಷಿ ಸಮ್ಮೇಳನ, ಆರೋಗ್ಯ ಸಮ್ಮೇಳನ, ಸ್ವಯಂ ಉದ್ಯೋಗ ಸಮ್ಮೇಳನ, ಪರ್ಯಾವರಣ ಸಮ್ಮೇಳನ, ಸೇವಾಶಕ್ತಿ ಸಮ್ಮೇಳನ ಮತ್ತು ದೇಶ ಧರ್ಮ ಸಾಂಸ್ಕೃತಿಕ ಸಮ್ಮೇಳನ ನಡೆಯಲಿದೆ. ಈ ಎಲ್ಲ ಕಾರ್ಯಕ್ರಮ 9 ದಿನಗಳಲ್ಲಿ ನಡೆಯಲಿದೆ ಮತ್ತು ಈ ಕಾರ್ಯಕ್ರಮದಲ್ಲಿ ಒಂದೊಂದು ದಿನಗಳಲ್ಲಿ ಒಬ್ಬೊಬ್ಬರು ಇಂಪಾರ್ಟೆಂಟ್ ವ್ಯಕ್ತಿಗಳು ಸ್ಪೀಕರ್ಸ್ ಬಂದು ಒಂದೊಂದು ಟಾಪಿಕ್ ಮೇಲೆ ಮಾತನಾಡೋರಿದ್ದಾರೆ. ಮತ್ತು ಅದರಲ್ಲಿ ಬಂದು ನೋಡಿ ನಿಮ್ಗೆ ಇದು ಒಂದು ಜಾತ್ರೆ ಅಂತ ತಿಳ್ಕೊಂಡು ನೀವು ಬಂದು ಈ ಕಾರ್ಯಕ್ರಮವನ್ನು ಅಟೆಂಡ್ ಮಾಡಿ ಒಂದು ಎಲ್ಲರೂ ಸೇರಿ ಉತ್ಸವವನ್ನು ಆಚರಿಸೋಣ ಅಂತ ಆಮಂತ್ರಿಸುತ್ತಿದ್ದೇವೆ. ಮತ್ತೆ ಶೋಭಾಯಾತ್ರೆ ಬಗ್ಗೆ ಸರ್ ಮಾತಾಡ್ತಾರೆ. ಸಂಸ್ಕೃತಿ ಉತ್ಸವ ಮತ್ತು ಕೊತ್ತಲ ಸ್ವರ್ಣ ಜಯಂತಿ ಏನು ಸೇಡಂ ಹತ್ತಿರ ಬೀರಹಳ್ಳಿಯಲ್ಲಿ ನಡೆದ 9 ದಿನಗಳ ಈ ಭಾರತೀಯ ಸಂಸ್ಕೃತಿ ಉತ್ಸವದ ಕಾರ್ಯಕ್ರಮಕ್ಕೆ ಚಾಲನೆ ಸಲುವಾಗಿ ಎಲ್ಲ ಜಿಲ್ಲೆಗಳಲ್ಲಿ ಶೋಭಾಯಾತ್ರೆಯನ್ನು ಕೈಗೊಂಡಿದ್ದಾರೆ. ಆದ ಕಾರಣ ನಾವು ನಮ್ಮ ಕಮಲಾಪುರ ತಾಲೂಕು ವತಿಯಿಂದ ಮಂಗಳವಾರ 28ನೇ ತಾರೀಕು ಬೆಳಿಗ್ಗೆ 10:30ಕ್ಕೆ ಒಂದು ಶೋಭಾಯಾತ್ರೆಯನ್ನು ಕೈಗೊಂಡಿದ್ದೇವೆ. ಈ ಶೋಭಾಯಾತ್ರೆಯಲ್ಲಿ ಎಲ್ಲ ಶಾಲೆ ಮಕ್ಕಳು ಡೊಳ್ಳು ಕುಣಿತ, ವಿವಿಧ ಒಂದು ವಾದ್ಯಗಳೊಂದಿಗೆ ಎಲ್ಲ ಶಾಲೆ ಮಕ್ಕಳು ಭಾಗವಹಿಸಲಿ ಅಂತ ಎಲ್ಲರಿಗೆ ನಾವು ಮಾಡಿ ಎಲ್ಲ ಒಂದು ಉತ್ಸವಕ್ಕೆ ಒಂದು ಚಾಲನೆಯನ್ನು ನೀಡೋಣ ಅಂತ ಕಮಲಾಪುರ ವತಿಯಿಂದ ನಾವೊಂದು ಕಾರ್ಯಕ್ರಮ ನಡೆಸ್ತಾ ಇದ್ದೇವೆ. 50,000 ಪರೀಕ್ಷೆ ಇದೆ. ಅದೇ ರೀತಿ ಸೇಡಂದಲ್ಲಿ ಪ್ರಮುಖ ನಗರಗಳಲ್ಲಿ ಇಟ್ಟಿದ್ದಾರೆ ಶೋಭಾಯಾತ್ರೆ. ಅವು 2 ಪ್ರಮುಖವಾಗಿ, ಆಮೇಲೆ ಆಯಾ ತಾಲೂಕು ಸಂಚಾಲಕರು ತಮ್ಮ ತಾಲೂಕದಲ್ಲಿ ಮಾಡ್ಕೊಂಡು ಅಂತ ಹೇಳ್ತಿದ್ದಾರೆ. ಹಾಗಾಗಿ ಅಶೋಕ್ ಸುಗರ್ ನೇತೃತ್ವದಲ್ಲಿ ಕಮಲಾಪುರದಲ್ಲಿ, ಕಾರಣ ಇಷ್ಟೇ, ನಮ್ಮ ತಂಡಗಳಿಗೆ ಅಲ್ಲಿ ಕರ್ಕೊಂಡು ಹೋಗೋದಕ್ಕಿಂತ ಕಮಲಾಪುರದಲ್ಲಿ ಮಾಡಿದ್ರೆ ಅನುಕೂಲ ಆಗ್ತದೆ, ನಮ್ಮ ಜನರಿಗೆ ಜಾಗೃತಿ ಆಗ್ತದೆ. ಈ ರೀತಿ ಪ್ರತಿ ಜಿಲ್ಲೆಗಳು, ನಮ್ಮ ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳನ್ನು ಮಾಡ್ತಾ ಇದ್ದಾರೆ ಮತ್ತು ಪ್ರತಿ ತಾಲೂಕುಗಳಲ್ಲೂ ಈ ಕ್ಷೇತ್ರ ಮಾಡ್ತಾ ಇದ್ದಾರೆ. ನಗರದಲ್ಲಿ ತಿರುಗಿ ಬಸ್ ಸ್ಟ್ಯಾಂಡ್ ಬಂದು ಸಂಪನ್ಕೊಳ್ತಾರೆ. ಈ ಶೋಭಾಯಾತ್ರೆ ಉದ್ದೇಶ ಇಲ್ಲಿ 9 ದಿನಗಳ ಕಾರ್ಯಕ್ರಮಕ್ಕೆ ಜನರನ್ನು ಆಹ್ವಾನಿಸೋದು. ಆ ಕುರಿತು ಈಗ ಸಾಮಾನ್ಯವಾಗಿ ಯಾವುದೇ ಒಂದು ಸಭೆ ಇದ್ದ ಒಂದು ಮೆರವಣಿಗೆ ಮಾಡಿದ್ರೆ ಶೋಭಾಯಾತ್ರೆ ಮೂಲಕ 9 ದಿನಗಳ ಕುರಿತು ಒಂದು ಜನರ ಜಾಗೃತಿ ಆಗಲಿ ಅನ್ನೋದು ಮೂಲ ಉದ್ದೇಶ. ಇಲ್ಲಿ ಸುಮಾರು ಒಂದು 2-3 ಇರ್ಬೋದು ಅಂತ ಒಂದು ನಿರೀಕ್ಷೆ ಇಟ್ಕೊಳ್ತೀವಿ. ಅವ್ರಿಗೆ ಮಾಡಬೇಕು ಅನ್ನೋದೇ ಅವರು ಓಡಾಡ್ತಾ ಇದ್ದಾರೆ. ಎಷ್ಟು ದಿನ ಆಗುತ್ತಿತ್ತು ಪ್ರೋಗ್ರಾಮ್ ಟೋಟಲ್? ಶೋಭಾಯಾತ್ರೆ ಒಂದೇ ದಿವಸ. ಟೋಟಲ್ ಈಗ 9 ದಿವಸದ ಡೀಟೇಲ್ 9 ದಿವಸಕ್ಕೆ ಈಗ ಮೇಡಮ್ ಅವ್ರು ಹೇಳಿದ್ದು ಇಲ್ಲಿ 3 ಪಾಠಗಳು ಕಾರ್ಯಕ್ರಮಗಳು ಜರುಗುತ್ತವೆ. ಬೆಳಿಗ್ಗೆ ಕೆಲವೊಂದು ಸಮಾರಂಭಗಳ ಉದ್ಘಾಟನೆ, ಮಧ್ಯಾಹ್ನ ದಿಶಾ ನಿರ್ದೇಶನ ಅಂತ ಶೀರ್ಷಿಕೆಯಲ್ಲಿ ಏನು ಹೇಳಿದ್ರಲ್ಲ, ಯುವ ಸಮಾವೇಶ, ಮಹಿಳಾ ಸಮಾವೇಶ, ಕೃಷಿ ಸಮಾವೇಶ, ಈ ಕುರಿತು ಚಿಂತನೆಗಳು ನಡೀತಾವೆ. ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪರಿಣಿತರ ಮೂಲಕ ಚಿಂತನೆಗಳು. ಸಾಯಂಕಾಲ 6 ಗಂಟೆ ನಂತರ 10 ಗಂಟೆ ತನಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು. ಆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಅನನ್ಯ ಭಟ್ ಅವ್ರು ಬರ್ತಾ ಇದ್ದಾರೆ, ಆಮೇಲೆ ಆಳ್ವಾಸ್ ನುಡಿಸಿರಿ ಅವ್ರು ಬರ್ತಾ ಇದ್ದಾರೆ, ಆಮೇಲೆ ನಮ್ಮ ಪ್ರಭಾತ್ ಕಲಾವಿದರು ಬರ್ತಾರ, ಆಮೇಲೆ ಅನುಪಮ ನಿರಂಜನ ಅಂತ ಹೇಳಿ ಸುಮಾರು ಒಂದೇ ವೇದಿಕೆ ಮೇಲೆ 300 ಜನ ನೃತ್ಯ ಮಾಡತಕ್ಕಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈಗ ಜರುಗತಕ್ಕಂಥ ಇದು ಪ್ರಮುಖ ವೇದಿಕೆಯಲ್ಲಿ. ಅದಕ್ಕೆ ಹೊರತುಪಡಿಸಿ 2 ವೇದಿಕೆಗಳದಾವ. ಒಂದು ಸಿದ್ದರಾಮ ಜಂಬಲ್ದಿನಿ ವೇದಿಕೆ, ಅಲ್ಲಿ ಸಂಗೀತ ಕಾರ್ಯಕ್ರಮಗಳು ಕೇವಲ ಅಲ್ಲಿ. ಒಂದು ಮೂಲ ಉದ್ದೇಶ ಏನಿದೆ ಅಂತ, ಇಲ್ಲಿ ನೃತ್ಯ, ಬೇರೆ ಬೇರೆ ಕುಣಿತಗಳು ಒಂದು ರೀತಿ ಆಕರ್ಷಣೆ ಇದ್ದಾರೆ. ಕೇವಲ ಶಾಸ್ತ್ರೀಯ ಸಂಗೀತಕ್ಕೆ ಮೀಸಲಾಗಿತ್ತು. ಅಲ್ಲಿ 9 ದಿನಗಳು 9 ಜನ ವಿವಿಧ. ಒಂದು ದಿವಸ ವೆಂಕಟೇಶ್ ಕುಮಾರ್ ಅವರ ಶಾಸ್ತ್ರೀಯ ಸಂಗೀತ ಇದೆ, ಒಂದು ದಿವಸ ಸೋಮನಾಥ್ ಮರುಡ್ರ ಶಾಸ್ತ್ರೀಯ ಸಂಗೀತ ಇದೆ, ಒಂದು ದಿವಸ ಆನೂರು ಅನಂತ ಕೃಷ್ಣ ಶರ್ಮಾ ಅಂತ ಹೇಳಿ ಸುಮಾರು 12 ಕಲಾವಿದರು ವಿಭಿನ್ನ ವಾದ್ಯಗಳನ್ನು ನುಡಿಸ್ತಾರೆ. ಒಬ್ಬರು ತಬಲಾ ನುಡಿಸಿದ್ರು, ಒಬ್ಬರು ಹಾರ್ಮೋನಿಯಂ, ಒಬ್ಬರು ಇನ್ನೊಂದು, ಈ ರೀತಿ 12 ಪ್ರಕಾರದ ವಾದ್ಯದ ಮೂಲಕನೇ
ಒಂದು ಝೇಂಕಾರ ತೋರಿಸ್ತಾರೆ. ಆಮೇಲೆ ರಿಂಪಾ ಶಿವ ಅಂತ ಹೇಳಿ ಅವರಿಂದ ತಬಲಾ ಸೋಲೋ ಇದೆ. ಆಮೇಲೆ ಪಠಾಣಿಸಿ ಇದು ಕೇವಲ ಕಾರ್ಯಕ್ರಮ ವೇದಿಕೆ. ಸುಮಾರು 240 ಎಕರೆಗಳ ವಿಭಿನ್ನವಾಗಿ ಏನ್ ಮಾಡಿದ್ದಾರೆ, ಸುಮಾರು ಒಂದು 13 ಲೋಕಗಳನ್ನು ಮಾಡಿದ್ದಾರೆ. ಈಗ ಒಂದು ಉದಾಹರಣೆ ಹೇಳ್ಬೇಕಂದ್ರೆ 11 ಎಕರೆಯೊಳಗೆ ಕೃಷಿ ಲೋಕ ನಿರ್ಮಾಣ ಮಾಡಿದ್ದಾರೆ. 75 ಪ್ರಕಾರದ ಬೆಳೆ ಬೆಳಿಬಹುದು ಅಂತ ಹೇಳಿ ಅಲ್ಲಿ ಮಾಡೆಲ್ ಮಾಡಿದ್ದಾರೆ. ಈ ರೀತಿ ವಿಜ್ಞಾನ ಲೋಕ ಅಂತ ಮಾಡಿದಾರೆ. ಈ ವಿಜ್ಞಾನ ಹೆಂಗ್ ನಮ್ಮ ಅಬ್ದುಲ್ ಕಲಾಂ ಅವರು ಏನೇನೋ ವೈಜ್ಞಾನಿಕವಾಗಿ ಮಾಡಿದ್ರು ಅಂತ ಮಕ್ಕಳಿಗೆ ನೋಡಬೇಕು ಅಂತಕ್ಕಂಥ ಅದು ಒಂದು ಸುಮಾರು 10 ಎಕರೆಯೊಳಗೆ ವಿಜ್ಞಾನ ಲೋಕಕ್ಕೆ ಪ್ರದರ್ಶನ ಮಾಡಿದ್ದಾರೆ. ಕಾಯಕ ಲೋಕ ಅಂದಾಗ ಇವತ್ತ ಇಂಡಸ್ಟ್ರಿ ಅದ, ಬೇರೆ ಬೇರೆ ಸಣ್ಣ ಸಣ್ಣ ಗೃಹ ಉದ್ಯೋಗ ಮಾಡ್ತಕ್ಕಂಥ ಕಂಪನಿಯವರು ಕೂಡ ಅಲ್ಲಿ ಬರ್ತಾರ. ಆಮೇಲೆ ಹಗಲೆಲ್ಲ ಚರ್ಚೆಗಳು ನಡೀತಿರ್ತಾವ. ಕಾಯಕ ನಾವು ಯಾವ ರೀತಿ ಕಾಯಕ ಮಾಡಿದ್ವಿ, ಗೃಹ ಉದ್ಯೋಗ ಹೆಂಗ್ ಮಾಡಬೇಕು, ಅದಕ್ಕೆ ಮಷಿನ್ಗಳು ಹೆಂಗ್ ಸಿಗ್ತಾವ, ಈ ರೀತಿಯಲ್ಲಿ ಡೆಮೋನು ಇರ್ತದ, ಪ್ಲಸ್ ಅದು ಇರ್ತದೆ. ಅಂದ್ರೆ ದೊಡ್ಡ ಪ್ರಮಾಣದ ಉದ್ಯೋಗದಿಂದ ಸಣ್ಣ ಪ್ರಮಾಣದ ಉದ್ಯೋಗ. ಇನ್ನು ದೃಶ್ಯ ಕಲೆ ಲೋಕ ಇಲ್ಲಿ 3 ರೀತಿಯಲ್ಲಿ ನಡೀತದೆ. ದೃಶ್ಯ ಕಲೆ ಲೋಕ ಒಂದು ಚಿತ್ರಕಲೆ ಸ್ಪರ್ಧೆಗಳು ನಡೀತಾವ, ಇನ್ನೊಂದು ಸ್ಪಾಟ್ ಚಿತ್ರ ಇಳಿಸ್ತಕ್ಕಂಥವ್ರು ಅದಾರ. ಜೊತೆಗೆ ಶಿಲ್ಪಗಳು 3 ರೀತಿ ಶಿಲ್ಪಗಳು ಅದಾವ. ಕಲ್ಲುಗಳು ತರಿಸಿದಾರ, ಕಲ್ಲುಗಳ ಶಿಲ್ಪನೂ ಅಲ್ಲಿ ಲೈವ್ ನಡೀತಿರ್ತದೆ. ಕಟ್ಟಿಗೆ ಶಿಲ್ಪಗಳು ಮಾಡ್ತಿದ್ದಾರೆ. ಹಳೆ ಮಾಳಿಗೆ ಇರ್ತಿದಲ್ಲ ಅಂತವು ಕೂಡ ಈಗಾಗಲೇ ಅರ್ಧ ಮಾಡಿದ್ದಾರೆ, ಇನ್ನು ಅರ್ಧ 9 ದಿವಸದಲ್ಲಿ ಮಾಡ್ತಾರೆ. ಇನ್ನೊಂದು ಏನಂದ್ರೆ ಈ POP